ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀನಿಗಮಾಂತ ಮಹಾದೇಶಿಕಾಯ ನಮಃ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಯಪತಿಯಾದ ಶ್ರೀಮನ್ನಾರಾಯಣನ ಅನುಗ್ರಹ ವಿಶೇಷದಿಂದ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ಈ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರುತ್ತಿದ್ದೇವೆ. ಶ್ರೀ ಪರಾಶರ ಭಟ್ಟರ ಭಗವದ್ಗುಣದರ್ಪಣಂ ಎಂಬ ಭಾಷ್ಯವನ್ನು ಆಧಾರವಾಗಿಟ್ಟುಕೊಂಡು ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ಅನುಭವಿಸುತ್ತಿದ್ದೇವೆ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 86ನೇ ಶ್ರೀನಾಮ, 87ನೇ ಶ್ರೀನಾಮ ಶರಣಃ ಎಂಬುದು. ಈ ಶರಣಾಯ ನಮಃ ಎಂದು ವೇದವ್ಯಾಸರು ಪರಮಾತ್ಮನನ್ನು ಕೊಂಡಾಡಿದ್ದಾರೆ. ಈ ಶಬ್ದಕ್ಕೆ ಅರ್ಥವೇನು ಎಂದು ಗಮನಿಸಿದಾಗ ಪರಮಾತ್ಮನು ಎಲ್ಲರನ್ನೂ ರಕ್ಷಣೆ ಮಾಡುವವನಾದ ಕಾರಣ ಅವನನ್ನು ಶರಣಾಯ ನಮಃ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಪರಾಶರ ಭಟ್ಟರು ಅವರ ಭಾಷ್ಯದಲ್ಲಿ ಅವಿಶೇಷೇಣ ಸರ್ವೇಷಾಂ ರಕ್ಷಕಃ ಯಥಾ ಎಂದು ತೋರಿಸಿದ್ದಾರೆ. ಎಲ್ಲರಿಗೂ ರಕ್ಷಕನಾಗಿರುವಂತಹವನು ಪರಮಾತ್ಮನು. ಜೊತೆಗೆ ಶರಣ್ಯಂ ಶರಣಂ ಚ ತ್ವಾಮಾಹುಃ ದಿವ್ಯಾ ಮಹರ್ಷಯಃ ಎಂದು ರಾಮಾಯಣ ಹೇಳುವ ರೀತಿಯಲ್ಲಿ ಶರಣಾಗಲು ಯಾರು ಯೋಗ್ಯನೋ ಅಥವಾ ಯಾರು ಶರಣಾಗತಿಯಾಗಿದ್ದಾನೋ ಈ ಎರಡೂ ರೂಪದಲ್ಲಿರುವಂತಹ ಪರಮಾತ್ಮನು ಶರಣಾಯ ನಮಃ ಎಂದು ಕರೆಯಲ್ಪಡುತ್ತಾನೆ ಎಂದು ತೋರಿಸಿದ್ದಾರೆ. ನೋಡಿ, ನಾವೆಲ್ಲ ಶರಣಾಗತಿಯನ್ನು ಮಾಡಬೇಕು. ನಮ್ಮ ಶರಣಾಗತಿಯನ್ನು ಸ್ವೀಕಾರ ಮಾಡೋದಕ್ಕೆ ಯಾರು ಯೋಗ್ಯನಾಗಿದ್ದಾನೋ ಅವನೇ ಸಾಕ್ಷಾತ್ ಪರಮಾತ್ಮ. ಆದ್ದರಿಂದ ಅವನು ಶರಣ. ನಾವು ಶರಣಾಗತಿ ಮಾಡೋದಕ್ಕೆ ಮುಖ್ಯ ಕಾರಣಕರ್ತನಾಗಿರುವವನು ಅವನೇ. ಶರಣಾಗತಿಯು ಅವನೇ ಆದ ಕಾರಣ ಅವನನ್ನು ಶರಣಾಯ ನಮಃ ಎಂದು ಪೂರ್ವಾಚಾರ್ಯರು ಕೊಂಡಾಡಿದ್ದಾರೆ. ಆರ್ತಾನಾಂ ಆರ್ತಿಹಂತೃತ್ವಾತ್ ಶರಣಂ ಪರಿಕೀರ್ತಿತಃ ಯದುಪಾಸಾದ್ ಭಯಂ ದುಃಖಂ ಪಾಪಂ ಬಂಧೋ ನ ಬಾಧತೆ. ಯಾರನ್ನು ಉಪಾಸನೆ ಮಾಡಿದರೆ ಪಾಪ ಬಂಧನ ಮೊದಲಾದ ಯಾವ ದೋಷಗಳು ಇರುವುದಿಲ್ಲವೋ, ಯಾರು ನಮ್ಮ ದುಃಖಗಳನ್ನು ನಾಶ ಮಾಡುತ್ತಾನೋ ಅವನು ಶರಣನೆಂದು ಕರೆಯಲ್ಪಡುತ್ತಾನೆ ಎಂದು ತೋರಿಸಿದರು. ಈ ಎಲ್ಲವನ್ನೂ ನಮ್ಮ ಶರಣಾಗತಿಯನ್ನು ಸ್ವೀಕಾರ ಮಾಡುವಂತಹವನು ಪರಮಾತ್ಮನು. ಅವನು ಶರಣ್ಯನಾಗಿದ್ದಾನೆ. ಇದಕ್ಕೆ ಸಂಬಂಧಿಸಿದಂತೆ ನಾವು ಒಂದು ಸಣ್ಣ ಕಥೆಯನ್ನು ನೋಡಬಹುದು. ತಿರುಕ್ಕಣ್ಣ ಮಂಗೈಯಾಂಡಾನ್ ಎಂಬ ಪರಮ ಭಕ್ತರು, ಅವರು ತಿರುಕ್ಕಣ್ಣ ಮಂಗೈ ಎಂಬ ದಿವ್ಯ ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಭಕ್ತವತ್ಸಲ ಪೆರುಮಾಳ್ ಎಂದು ಕರೆಯಲ್ಪಡುವಂತಹ ಸ್ವಾಮಿಯ ಉಪಾಸಕರಾಗಿದ್ದರು. ಈ ಸ್ವಾಮಿಗಳು ಪರಮಾತ್ಮನನ್ನು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸಿ ಎಲ್ಲರಿಗೂ ಅನ್ನದಾನಾದಿ ಕೈಂಕರ್ಯಗಳನ್ನು ಮಾಡ್ತಾ ಬರ್ತಾಯಿದ್ರು. ಒಮ್ಮೆ ಈ ತಿರುಕ್ಕಣ್ಣ ಮಂಗೈಯಾಂಡಾನ್ ದೇವಸ್ಥಾನದ ಒಳಗಡೆ ಪರಮಾತ್ಮನನ್ನು ದರ್ಶನ ಮಾಡೋದಕ್ಕೆ ಹೊರಟು ಅಲ್ಲಿ ಭಕ್ತವತ್ಸಲ ಸ್ವಾಮಿಯ ಸನ್ನಿಧಾನದಲ್ಲಿ ಸ್ವಾಮಿಯನ್ನು ಕಣ್ಣಾರೆ ಕಂಡು ಆನಂದಪಟ್ಟು ತೀರ್ಥ ಪ್ರಸಾದಗಳನ್ನೆಲ್ಲ ಸ್ವೀಕಾರ ಮಾಡುತ್ತಾ ಹೊರಗಡೆ ಬರಬೇಕಾದ್ರೆ ಒಂದು ಅದ್ಭುತವಾದ ಘಟನೆಯನ್ನು ಗಮನಿಸ್ತಾರೆ. ಈ ದೃಶ್ಯವನ್ನು ನೋಡಿದ್ರಿಂದ ಅವರ ಜೀವನದಲ್ಲಿ ಒಂದು ತಿರುವು ಏರ್ಪಡುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ತಿರುವು ಏರ್ಪಡುತ್ತೆ ನೋಡಿ. ಅದಕ್ಕೆ ಯಾವುದಾದ್ರೂ ಒಂದು ದೃಶ್ಯ ಕಾರಣವಾಗಿರುತ್ತೆ. ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಯಾವುದೋ ಒಂದು ವಸ್ತುವನ್ನು ನೋಡ್ತೀವಿ, ಅದೇ ನಮ್ಮ ಜೀವನದ ಮುಖ್ಯವಾದ ತಿರುವಿಗೆ ಕಾರಣವಾಗಿರಬಹುದು. ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುವಂತಹ ಒಂದು ಘಟನೆ ಅದು. ತಿರುಕ್ಕಣ್ಣ ಮಂಗೈಯಾಂಡಾನ್ ದೇವಸ್ಥಾನದ ದ್ವಾರದಲ್ಲಿ ಒಂದು ದೃಶ್ಯವನ್ನು ನೋಡ್ತಾನೆ. ಅದೇನು ಅಂದರೆ, ಆ ಎರಡು ನಾಯಿಗಳು ಅದು ಒಂದಕ್ಕೊಂದು ಕಚ್ಚಾಟ ಮಾಡಿ ಅದು ಜಗಳ ಮಾಡಿಕೊಂಡು ಒಂದು ನಾಯಿ ಮತ್ತೊಂದು ನಾಯಿಯನ್ನು ಕಚ್ಚಿ, ಆ ನಾಯಿ ಇನ್ನೊಂದು ನಾಯಿನ ಕಚ್ಚಿ ಎರಡೂ ಸತ್ತು ಕೆಳಗಡೆ ಬಿದ್ದು ಹೋಗುತ್ತೆ. ಈ ಬಿದ್ದಂತಹ ನಾಯಿಗಳ ಮಾಲೀಕರು ಯಾರಿರ್ತಾರೆ, ನಾಯಿಯನ್ನು ಕಾಪಾಡ್ತಾ ಇದ್ದಂತಹ ಮಾಲೀಕರು, ನಾಯಿಗೆ ಒಡೆಯರು, ಅವರಿಬ್ಬರು ಹೊರಗಡೆ ಬರ್ತಾರೆ. ಅವ್ರು ನೋಡ್ತಾರೆ, ಆ ನಾಯಿ ಈ ನಾಯಿಯನ್ನು ಸಾಯಿಸಿರತ್ತೆ, ಈ ನಾಯಿ ಆ ನಾಯಿಯನ್ನು ಕೊಂದಿರತ್ತೆ. ನಿನ್ನ ನಾಯಿ ನನ್ನ ನಾಯಿನ ಕೊಂದಿತು ಅಂತ ಹೇಳಿ ಈ ಮಾಲೀಕ ಆ ಮಾಲೀಕರಿಗೂ ಇಬ್ಬರಿಗೂ ಒಂದು ಜಗಳ ಏರ್ಪಡುತ್ತೆ. ಹೇಗೆ ಆ ನಾಯಿ ಎರಡು ಕಚ್ಚಾಡಿ ಸತ್ತುವೋ ಅದೇ ರೀತಿ ಈ ನಾಯಿಗೆ ಮಾಲೀಕರಾದಂತಹ ಈ ಯಜಮಾನರು ಕೂಡ ಪರಸ್ಪರ ಕಾದಾಟ ಮಾಡಿ ಕಚ್ಚಾಟ ಮಾಡಿ ಅವರು ಒಬ್ಬರನ್ನೊಬ್ಬರನ್ನು ಕೊಂದು ಸತ್ತು ಹೋಗ್ಬಿಡ್ತಾರೆ. ಇದನ್ನು ಗಮನಿಸ್ತಾರೆ ತಿರುಕ್ಕಣ್ಣ ಮಂಗೈಯಾಂಡಾನ್. ಅವರ ಮನಸ್ಸಿನಲ್ಲಿ ಒಂದು ಭಾವ ಮೂಡಿ ಬರುತ್ತೆ. ನೋಡಿ, ಯಾವುದೇ ಒಂದು ದೃಶ್ಯ ನೋಡಬೇಕಾದ್ರೆ ನಮಗೆ ನಾನಾ ರೀತಿಯಾದ ಆಲೋಚನೆಗಳು ಬರಬಹುದು. ಸಕಾರಾತ್ಮಕವಾಗಿಯೂ ಬರಬಹುದು, ನಕಾರಾತ್ಮಕವಾಗಿಯೂ ಬರಬಹುದು. ತಿರುಕ್ಕಣ್ಣ ಮಂಗೈಯಾಂಡಾನಿಗೆ ಈ ದೃಶ್ಯ ನೋಡಿದ ತಕ್ಷಣ ನಾಯಿಗಳು ಕಚ್ಚಾಡಿದವು, ಈ ನಾಯಿಗಳು ಸತ್ತಿದ್ದರಿಂದ ಈ ನಾಯಿಗಳ ಯಜಮಾನರು ಕೂಡ ನಾಯಿಗಳು ಸತ್ತವಲ್ಲ ಎಂದು ಹೇಳಿ ಅವರು ಕೂಡ ಪರಸ್ಪರ ಕಚ್ಚಾಟ ಮಾಡಿ ಇಬ್ಬರು ಸತ್ತರು. ಅಂದರೆ ಇದರ ಅರ್ಥ ಏನು ಅಂದರೆ,
ಒಂದು ನಾಯಿಯ ಮೇಲೆ ಯಜಮಾನನಿಗೆ ಎಷ್ಟು ವಿಶ್ವಾಸವಿದೆ ನೋಡಿ. ಆ ನಾಯಿ ಸತ್ತಿದ್ದರಿಂದ ಯಜಮಾನನ ಮನಸ್ಸಿನಲ್ಲಿ ಅದನ್ನು ಸ್ವೀಕಾರ ಮಾಡೋದಕ್ಕೆ ಸಾಧ್ಯವಾಗದೇ ಹೋಗಿ ಒಂದು ನಾಯಿ ಅದರ ಮೇಲೆ ಎಷ್ಟು ವಿಶ್ವಾಸವಿಟ್ಟಿದ್ದರೆ ಅವನು ಮತ್ತೊಬ್ಬನ ಜೊತೆ ಜಗಳ ಮಾಡಿ ಆದರೂ ಅವನನ್ನು ಕೊಂದಾದರೂ ಸೇಡನ್ನು ತೀರಿಸ್ಕೊಳ್ಬೇಕು ಎನ್ನುವಷ್ಟು ಮಟ್ಟಿಗೆ ಅವನ ಆಲೋಚನೆ ಹೋಗುತ್ತೆ. ನಾಯಿ ಮೇಲಿಟ್ಟಿರುವಂಥ ವಿಶ್ವಾಸ ತಾನೇ. ಇವರಿಬ್ಬರ ನಾಯಿ ಪ್ರೀತಿ ಗಮನಿಸಿದರೆ ಇವರು ಪರಸ್ಪರ ಸಾಯುವಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಒಂದು ನಾಯಿಯನ್ನು. ಹೀಗಿರಬೇಕಾದ್ರೆ ಲೋಕದಲ್ಲಿ ಸಾಮಾನ್ಯ ನಾಯಿಗೆ ಇಷ್ಟು ವಿಶ್ವಾಸವನ್ನು ನೀಡುತ್ತಾನೆ ಯಜಮಾನ ಎಂದು ಹೇಳಿದೆ. ಆದರೆ ಇನ್ನು ಪರಮಾತ್ಮ ನಮ್ಮ ಮೇಲೆ ಎಷ್ಟು ವಿಶ್ವಾಸವನ್ನು ಇಟ್ಟಿರಬೇಕು. ನಾವು ಕೂಡ ಪರಮಾತ್ಮನ ಸೊತ್ತೇ ತಾನೆ. ನಾಯಿಯನ್ನು ತುಂಬ ಪ್ರೀತಿಸುತ್ತಾನೆ ಒಬ್ಬ ಯಜಮಾನ. ನಾನು ಕೂಡ ಒಂದು ನಾಯಿಯೇ ತಾನೆ. ಪರಮಾತ್ಮನನ್ನು ಉಪಾಸನೆ ಮಾಡುತ್ತೇನೆ. ಪರಮಾತ್ಮನಿಗೋಸ್ಕರ ಜೀವನವನ್ನು ನಡೆಸುತ್ತಿರುವ ನನ್ನ ಮೇಲೆ ಭಗವಂತನಿಗೆ ಎಷ್ಟು ವಿಶ್ವಾಸವಿರಬೇಕು. ಆದ್ದರಿಂದ ಭಗವಂತನ ವಿಶ್ವಾಸದ ಮುಂದೆ ನಮ್ಮ ಉಪಾಸನೆಯಾಗಲಿ ನಮ್ಮ ಭಕ್ತಿಯಾಗಲಿ ಇದು ಯಾವುದೂ ದೊಡ್ಡದೇ ಅಲ್ಲ. ಒಂದು ನಾಯಿಯ ಮೇಲೆ ವಿಶ್ವಾಸ ಬೆಳೆಸ್ಕೊಳ್ತಾನೆ ಒಬ್ಬ ಯಜಮಾನ, ಇನ್ನು ಪರಮಾತ್ಮನಿಗೆ ಎಷ್ಟು ವಿಶ್ವಾಸವಿರಬೇಕು ಚೇತನರ ಮೇಲೆ. ಇಲ್ಲ, ಜೀವಕೋಟಿಗಳೆಲ್ಲ ಪರಮಾತ್ಮನ ಸ್ವತ್ತೇ ತಾನೆ. ಭಗವಂತನಿಗೋಸ್ಕರ ಏರ್ಪಟ್ಟಿರುವಂತಹ ಜೀವಕೋಟಿಗಳು. ಅದರ ಉದ್ಧಾರಕ್ಕೋಸ್ಕರ ಪರಮಾತ್ಮ ಪ್ರಯತ್ನ ಪಡ್ತಾನೆ. ಒಂದು ನಾಯಿಯನ್ನು ಕಾಪಾಡೋದಕ್ಕೋಸ್ಕರ ಹೇಗೆ ಯಜಮಾನ ಪ್ರಯತ್ನ ಪಡ್ತಾನೋ ಆ ರೀತಿ ಜೀವಕೋಟಿಗಳನ್ನು ಕಾಪಾಡೋದಕ್ಕೋಸ್ಕರ ಪರಮಾತ್ಮನಾದ ಶ್ರೀಮನ್ನಾರಾಯಣನು ಯಾರು ಸೃಷ್ಟಿ ಮಾಡಿದಾನೋ ಅವನು ಪ್ರಯತ್ನಿಸುತ್ತಾನೆ. ಆದ್ದರಿಂದ ಇನ್ನು ಮೇಲೆ ನನಗೆ ಭಗವಂತನೇ ಗತಿ ಎಂದು ಹೇಳಿ ಭಗವಂತನಿಗೆ ಶರಣಾಗತಿ ಮಾಡಿ ಅವರು ಸರ್ವಸ್ವವನ್ನು ತ್ಯಾಗ ಮಾಡಿ ಇನ್ನು ಪರಮಾತ್ಮ ನನಗೆ ಎಷ್ಟು ಕೊಟ್ಟರೆ ಅದಷ್ಟೇ ನನ್ನ ಜೀವನ, ನನ್ನ ವಾಸಸ್ಥಾನ ಈ ದೇವಸ್ಥಾನ, ಜೊತೆಗೆ ಇಲ್ಲಿ ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದವೇ ನನಗೆ ಭಕ್ಷಣ ಎಂದು ಹೇಳಿ ತಿರುಕಣ್ಣ ಮಂಗಯ್ಯ ಆಂಡಾನ್ ಪರಿಪೂರ್ಣವಾಗಿ ಪರಮಾತ್ಮನಲ್ಲಿ ಶರಣಾಗತಿ ಮಾಡುತ್ತಾರೆ. ಅವರು ಪರಮಾತ್ಮನನ್ನು ಕಂಡು ಸ್ತೋತ್ರ ಮಾಡ್ತಾ ಇರಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ. ಯಾನಯೈ ಕಾತಾಯ್ ಯಾನಯೈ ಕೊಂಡ್ರಾಯ್, ஒரு குரங்கை காத்தாய் ஒரு குரங்கை கொன்றாய், ஒரு அத்தானை காத்தாய் ஒரு அத்தானை கொன்றாய், ஒரு அரக்கனை காத்தாய் ஒரு அரக்கனை கொன்றாய், ஒரு அசுரனை காத்தாய் ஒரு அசுரனை கொன்றாய், உன்னை தஞ்சமடைந்த ಅಡಿಯೇನೆயும் ನೀದಾನ್ ಕಾತ್ತರುಳ வேண்டும் ಭಕ್ತವತ್ಸಲ ಎಂದು ಪರಮಾತ್ಮನಿಗೆ ಸ್ತೋತ್ರ ಮಾಡ್ತಾರೆ. ಒಂದು ಯಾನೆಯೈ ಕಾತಾಯ್ ಅಂದರೆ ಒಂದು ಯಾನೆಯನ್ನು ಕಾಪಾಡಿದೆ, ಮತ್ತೊಂದು ಯಾನೆಯನ್ನು ಕೊಂದೆ. ಆನೆಯನ್ನು ಕಾಪಾಡಿದವನು ಅವನೇ, ಆನೆಯನ್ನು ಕೊಂದವನು ಅವನೇ. ಗಜೇಂದ್ರ ಎಂದು ಕರೆಯಲ್ಪಡುವಂತಹ ಆನೆಯನ್ನು ಕಾಪಾಡಿದನು. ಮೊಸಳೆಯ ಗ್ರಹಣಕ್ಕೆ ಒಳಪಟ್ಟಾಗ ಗಜೇಂದ್ರ ಪರಮಾತ್ಮನಿಗೆ ಶರಣಾಗತಿ ಮಾಡಿದ ನಂತರ ವೈಕುಂಠ ಲೋಕದಿಂದ ಅವಸರವಾಗಿ ಓಡೋಡಿ ಬಂದು ಗಜೇಂದ್ರನನ್ನು ಕಾಪಾಡಿದಂತಹ ಪರಮಾತ್ಮನು ಆನೆಯನ್ನು ಕಾಪಾಡಿದನು. ಅದೇ ರೀತಿ ಕುವಲಯಾಪೀಡ ಎಂಬ ಆನೆ, ಕಂಸ ಧನುರ್ಯಾಗ ನೆಪ ಮಾಡಿ ಕೃಷ್ಣನನ್ನು ಕೊಂದೇ ಬಿಡಬೇಕು ಎಂಬ ಒಂದು ಆಲೋಚನೆಯಲ್ಲಿ ಮುಷ್ಟಿಕಾ ಚಾಣೂರ ಮೊದಲಾದ ಮಲ್ಲರನ್ನೆಲ್ಲ ಸೇರಿಸಿ ಕುವಲಯಾಪೀಡ ಎಂಬ ದೊಡ್ಡ ಆನೆಯಿಂದ ಕೃಷ್ಣನನ್ನು ಕೊಲ್ಲಿಸಿ ಬಿಡಬೇಕು ಎಂಬ ಉಪಾಯವನ್ನು ಮಾಡಿದಾಗ ಆ ಮಲ್ಲರಂಗಕ್ಕೆ ಪ್ರವೇಶ ಮಾಡಿದಂತಹ ಕೃಷ್ಣ ಪರಮಾತ್ಮನು ಬಲರಾಮನ ಸಹಿತನಾಗಿ ಕುವಲಯಾಪೀಡ ಎಂಬ ಆನೆಯನ್ನು ಕೊಂದು ಮುಷ್ಟಿಕಾ ಚಾಣೂರ ಮೊದಲಾದ ಮಲ್ಲರನ್ನು ಯುದ್ಧದಲ್ಲಿ ಗೆದ್ದು ಕಂಸನನ್ನು ಸಂಹಾರ ಮಾಡಿದಂತಹ ಪರಮ ಅದ್ಭುತವಾದ ಚರಿತ್ರೆ ನಮಗೆ ಭಾಗವತದಲ್ಲಿ ಗೊತ್ತಾಗತ್ತೆ. ಒಂದಾನೆ ಗಜೇಂದ್ರನನ್ನು ಕಾಪಾಡಿದವನು ಅವನೇ, ಕುವಲಯಾಪೀಡ ಎಂದು ಕರೆಯಲ್ಪಡುವಂತಹ ಆನೆಯನ್ನು ಕೊಂದವನು ಅವನೇ. ಓರ್ ಕುರಂಗೈ ಕಾತಾಯ್ ಓರ್ ಕುರಂಗೈ ಕೊಂಡ್ರಾಯ್, ಒಂದು ಕಪಿಯನ್ನು ಕಾಪಾಡಿದವನು ಅವನೇ, ಮತ್ತೊಂದು ಕಪಿಯನ್ನು ಕೊಂದವನು ಅವನೇ. ವಾಲಿ ಎಂದು ಕರೆಯಲ್ಪಡುವಂತಹ ಕಪಿ, ಅವನು ದುಷ್ಟನಾಗಿದ್ದರಿಂದ ಅವನನ್ನು ಸಂಹರಿಸಿದ ರಾಮಚಂದ್ರ. ಸುಗ್ರೀವನು ಕಪಿ, ಆಂಜನೇಯಾದಿಗಳು ಅವರೆಲ್ಲ ಕಪಿಗಳೇ ತಾನೆ, ಅವರನ್ನೆಲ್ಲ ಕಾಪಾಡಿದವನು ಪರಮಾತ್ಮನೇ. ಅದೇ ರೀತಿ ಅತ್ತಾನೈ ಕಾತಾಯ್ ಓರ್ ಅತ್ತಾನೈ ಕೊಂಡ್ರಾಯ್, ಅತ್ತಾನ್ ಎಂದು ಕರೆದರೆ ಅತ್ತೆಯ ಮಗ, ಒಬ್ಬ ಅತ್ತೆಯ ಮಗ ಇಬ್ಬರು. ಅರ್ಜುನ ಕೂಡ ಅತ್ತೆಯ ಮಗನೇ, ಶಿಶುಪಾಲ ಕೂಡ ಅತ್ತೆಯ ಮಗನೇ. ಅರ್ಜುನನನ್ನು ಕಾಪಾಡಿದವನು ಪರಮಾತ್ಮನು, ಶಿಶುಪಾಲನನ್ನು ಕೊಂದವನು ಪರಮಾತ್ಮನು. ಓರ್ ಅರಕ್ಕನೈ ಕೊಂಡ್ರಾಯ್ ಓರ್ ಅರಕ್ಕನೈ ಕಾತಾಯ್, ಒಬ್ಬ ರಾಕ್ಷಸನನ್ನು ಕೊಂದ, ಅದ್ಯಾರು? ರಾವಣಾಸುರ. ಮತ್ತೊಬ್ಬ ರಾಕ್ಷಸನನ್ನು ಕಾಪಾಡಿದ, ಅದ್ಯಾರು? ವಿಭೀಷಣನು ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೇ ನಿವೇದಯ ತಮಾಂ ಕ್ಷಿಪ್ರಂ ವಿಭೀಷಣ ಉಪಸ್ಥಿತಂ ಎಂದು ಶರಣಾಗತಿ ಮಾಡ್ತಾನೆ. ಸರ್ವಲೋಕಗಳಿಗೂ ಶರಣ್ಯನಾದವನು ಪರಮಾತ್ಮ ಶ್ರೀರಾಮಚಂದ್ರ ಒಬ್ಬನೇ, ರಾಘವಾಯ ಮಹಾತ್ಮನೇ. ಅಂತಹ ಸೃಷ್ಟಿಕರ್ತನಾದ ಪರಮಾತ್ಮನು ರಘುಕುಲದಲ್ಲಿ ಅವತಾರ ಮಾಡಿದ್ದಾನೆ, ಆದ್ದರಿಂದ ರಾಘವನೆನಿಸಿದ ಅಂತಹ ರಾಮಚಂದ್ರ ರಾಘವ ಅವನು ಮಹಾತ್ಮನಾಗಿದ್ದಾನೆ. ನಿವೇದಯ ತಮಾಂ ಕ್ಷಿಪ್ರಂ, ವಿಭೀಷಣನೆಂದು ಕರೆಯಲ್ಪಡುವಂತಹ ಈ ರಾಕ್ಷಸನನ್ನು ರಾಮನಿಗೆ ನಿವೇದನೆ ಮಾಡಿ ಎಂದು ಸುಗ್ರೀವನು ಮೊದಲಾದ ಆ ವಾನರರಲ್ಲಿ ವಿಭೀಷಣನು ಪ್ರಾರ್ಥನೆ ಮಾಡಿಕೊಳ್ತಾರೆ.
ಆ ರೀತಿ ಸರ್ವಲೋಕಕ್ಕೂ ಶರಣ್ಯ ರಾಮ. ಅಂದರೆ ರಾಕ್ಷಸನನ್ನು ಕಾಪಾಡಲಾರನೇನು, ರಾಕ್ಷಸನ ತಮ್ಮನೇ, ರಾವಣನ ತಮ್ಮನೇ ಆಗಿದ್ದರೂ ಸಹ ಶರಣಾಗತಿ ಮಾಡೋದಕ್ಕೆ ಎಲ್ಲ ಜೀವಕೋಟಿಗಳು ಅರ್ಹರಾದ ಕಾರಣ ಎಲ್ಲರಿಗೂ ರಕ್ಷಕನಾದವನು ರಾಮಚಂದ್ರ ಒಬ್ಬನೇ. ಆದ್ದರಿಂದ ರಾವಣನನ್ನು ಕೊಂದ, ಜೊತೆ ವಿಭೀಷಣನನ್ನು ಕಾಪಾಡಿದ. ಓರ್ ಅಸುರನೈ ಕೊಂದಾಯ್ ಓರ್ ಅಸುರನೈ ಕಾತಾಯ್ ಅಂದರೆ ಅಸುರನಾಗಿದ್ದಂತಹ ಹಿರಣ್ಯಕಶಿಪು ಅವನನ್ನು ಸಂಹಾರ ಮಾಡಿದ. ಅವನ ಮಗ ಯಾರು ಪ್ರಹ್ಲಾದ, ಅವನನ್ನು ಕಾಪಾಡಿದ ಎಂದು ತಿರುಕಣ್ಣ ಮಂಗೆಯಾಂಡ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಇದರಿಂದ ಏನು ಗೊತ್ತಾಗತ್ತೆ ಅಂದರೆ ಭಗವಂತನಿಗೆ ತಾರತಮ್ಯವಿಲ್ಲ. ಈ ಕುಲಕ್ಕೆ ಸೇರಿದವನು ಆ ಕುಲಕ್ಕೆ ಸೇರದೇ ಇರುವವನು ಅಂತ ಏನಿಲ್ಲ. ದುಷ್ಟರು ಯಾವ ಕುಲಕ್ಕೆ ಸೇರಿದವರಾಗಿದ್ದರೂ ಸಂಹಾರ ಮಾಡ್ತಾನೆ, ಶಿಷ್ಟರು ಯಾವ ಕುಲಕ್ಕೆ ಸೇರಿದವರಾಗಿದ್ದರೂ ರಕ್ಷಣೆ ಮಾಡ್ತಾನೆ. ರಾಕ್ಷಸರು ಎಂದರೆ ಭಗವಂತನಿಗೇನು ದ್ವೇಷವೇನಿಲ್ಲ. ವಿಭೀಷಣನನ್ನು ಕಾಪಾಡಿದ, ಪ್ರಹ್ಲಾದನನ್ನು ಕಾಪಾಡಿದ, ಜೊತೆಗೆ ಆ ಗಜೇಂದ್ರನನ್ನು ಕಾಪಾಡಿದ, ಆ ಆನೆಯನ್ನು ಕೊಂದ. ಈ ರೀತಿ ಭಗವಂತನ ದೃಷ್ಟಿಗೆ ಎಲ್ಲರೂ ಸಮಾನರು. ಶಿಷ್ಟತ್ವ ದುಷ್ಟತ್ವ ಎಂಬ ಎರಡು ವಿಷಯವನ್ನು ಮಾತ್ರ ಭಗವಂತ ಗಮನಿಸುತ್ತಾನೆ. ಅದಕ್ಕೆ ತಕ್ಕ ಫಲವನ್ನು ನೀಡ್ತಾನೆ. ಯಾರು ಶಿಷ್ಟರಾಗಿದ್ದಾರೋ ಅವರಿಗೆ ಅನುಗ್ರಹ ಮಾಡ್ತಾನೆ, ಯಾರು ದುಷ್ಟರಾಗಿದ್ದಾರೋ ಅವನನ್ನು ಸಂಹರಿಸುತ್ತಾನೆ. ತಾರತಮ್ಯ ದೃಷ್ಟಿ ಇಲ್ಲದೆ ಎಲ್ಲರ ಶರಣಾಗತಿಯನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡುವಂತಹ ಪರಮಾತ್ಮನನ್ನು ಶರಣಾಯ ನಮಃ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಶರಣಾಗತಿ ಮಾಡೋದಕ್ಕೆ ಎಲ್ಲರೂ ಅರ್ಹರು. ಪಶುರ್ಮನುಷ್ಯ ಪಕ್ಷೀವ ಏಚ ವೈಷ್ಣವ ಸಂಶ್ರಯಾ ತೇನೈವ ತೇ ಪ್ರಯಾಸ್ಯಂತಿ ತದ್ವಿಷ್ಣು ಪರಮಂ ಪದಂ. ಪಶುವಾಗಿರಲಿ ಪಕ್ಷಿಯಾಗಿರಲಿ ಏನೇ ಆಗಿರಲಿ ನೋಡಿ, ಇವನು ಪಕ್ಷಿ ಅಂತ ತಗೊಂಡ್ರೆ ಜಟಾಯುಗೂ ಮೋಕ್ಷ ಕೊಟ್ಟ ಪರಮಾತ್ಮ, ಅಬಲೆ ಅಂತ ತಗೊಂಡ್ರೆ ದ್ರೌಪದಿಗೂ ಮೋಕ್ಷ ಕೊಡ್ತಾನೆ. ಆ ರೀತಿ ನಾವು ಯಾರೇ ಆಗಿರಲಿ ಏನೇ ಆಗಿರಲಿ ಎಲ್ಲ ಜೀವಕೋಟಿಗಳು ಪರಮಾತ್ಮನ ಸ್ವತ್ತಾದ ಕಾರಣ ಎಲ್ಲರಿಗೂ ಶರಣ್ಯನಾಗಿದ್ದು ಎಲ್ಲರ ಶರಣಾಗತಿಗೂ ತಕ್ಕ ಫಲವನ್ನು ನೀಡುತ್ತಾನೆ. ಶರಣಾಗತಿ ಮಾಡಲು ಎಲ್ಲರೂ ಅರ್ಹರು. ಇಂಥವರು ಮಾತ್ರ ಶರಣಾಗತಿ ಮಾಡುವ. ಎಷ್ಟೇ ಪಾಪಿಗಳಾಗಿರಲಿ ಎಷ್ಟೇ ದುಷ್ಟರಾಗಿರಲಿ ಅವನಿಗೆ ಪಶ್ಚಾತ್ತಾಪ ಬಂದು ಭಗವಂತನಿಗೆ ಶರಣಾಗತಿ ಮಾಡಬೇಕು. ಇನ್ನೊಮ್ಮೆ ನಾವು ಈ ಮಾಡಿದಂತಹ ತಪ್ಪನ್ನು ಮತ್ತೆ ಪುನರಾವರ್ತನೆ ಮಾಡಬಾರದು ಎಂಬ ಒಂದು ಪ್ರಾಯಶ್ಚಿತ್ತ ಮನೋಭಾವ ಏರ್ಪಟ್ಟು ಭಗವಂತನಿಗೆ ಶರಣಾಗತಿಯನ್ನು ಮಾಡಬಹುದು. ಯಾರು ಬೇಕಿದ್ರೂ ದೇವಸ್ಥಾನಕ್ಕೆ ಬರಬಹುದು, ತೀರ್ಥ ಪ್ರಸಾದ ಸ್ವೀಕಾರ ಮಾಡಬಹುದು. ಅದರಲ್ಲಿ ಭಗವಂತನಿಗೆ ತಾರತಮ್ಯವೇ ಇಲ್ಲ. ಅವರವರ ಯೋಗ್ಯತಾ ಅನುಸಾರವಾಗಿ ಜೀವನದಲ್ಲಿ ಅವನು ಫಲ ಕೊಟ್ಟರೂ ಸಹ ಮೋಕ್ಷಾರ್ಥವಾಗಿ ಮಾಡಿದಂತಹ ಶರಣಾಗತಿಗೆ ಎಲ್ಲರಿಗೂ ಮೋಕ್ಷವನ್ನು ಕೊಡ್ತಾನೆ ಪರಮಾತ್ಮ. ಎಲ್ಲರಿಗೂ ಆ ಶರಣಾಗತಿಯನ್ನು ಅಂಗೀಕಾರ ಮಾಡಿ ಅನುಗ್ರಹ ಮಾಡುವವನಾದ ಕಾರಣ ಅವನನ್ನು ಶರಣಾಯ ನಮಃ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಶ್ರೀಮತೆ ರಾಮಾನುಜಾಯ.